ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಆರ್ಸಿಬಿ ಗೆದ್ದಂತ ಬಳಿಕ ಪರೇಡ್ನ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತು. ಈಗ ಕಾಲ್ತುಳಿತ ಕೇಸ್ನಲ್ಲಿ 3 ಐಪಿಎಸ್ ಅಧಿಕಾರಿಗಳಿಗೆ ಶಾಕ್ ಇದೆ. ನ್ಯಾಯಮೂರ್ತಿ ಡಿ ಕುನ್ಹಾ ನೇತೃತ್ವದಲ್ಲಿ ಐಪಿಎಸ್ ಅಧಿಕಾರಿಗಳ ವಿಚಾರಣೆ ಆಗ್ತಾ ಇದೆ. ಅಮಾನತಾದ 3 ಐಪಿಎಸ್ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದ ಬಿ ದಯಾನಂದ್, ಕೇಂದ್ರ ವಿಭಾಗ ಡಿಸಿಪಿ ಆಗಿದ್ದ ಎಚ್.ಟಿ. ಶೇಖರ್, ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ವಿಕಾಸ್ ಇವರನ್ನ ವಿಚಾರಣೆ ಮಾಡಲಾಗ್ತದೆ. ಅವತ್ತು ಯಾರೆಲ್ಲ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡ್ರಿ, ಯಾರೆಲ್ಲ ಎಲ್ಲಿದ್ರಿ, ಏನೆಲ್ಲ ನೋಡಿದ್ರಿ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು, ಎಷ್ಟು ಗೇಟ್ಗಳು ಓಪನ್ ಆಗಿತ್ತು, ಎಷ್ಟು ಗೇಟ್ಗಳು ಕ್ಲೋಸ್ ಆಗಿತ್ತು, ಎಷ್ಟು ಗಂಟೆಗೆ ಓಪನ್ ಆಯಿತು, ಎಷ್ಟು ಜನ ಸೇರಿದ್ರು, ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇತ್ತು, ಇಡೀ 21 ಗೇಟ್ ಅಲ್ಲಿ ಎಷ್ಟು ಗೇಟ್ಗಳು ಓಪನ್ ಆಗಿತ್ತು, 21 ಗೇಟ್ಗಳನ್ನು ಕೂಡ ಓಪನ್ ಮಾಡಿದ್ರ ಅಥವಾ ಅಲ್ಲಿ ಬಂದಿರುವಂತಹ ಆರೋಪದಂತೆ ಕೇವಲ 3 ಗೇಟ್ಗಳು ಮಾತ್ರ ಓಪನ್ ಆಗಿತ್ತಾ, ಫ್ರೀ ಟಿಕೆಟ್ ಘೋಷಣೆ ಮಾಡಿದ್ದೇ ಇದಕ್ಕೆ ಕಾರಣ ಆಯ್ತಾ, ಅಥವಾ ಪರೇಡ್ ಮಾಡದೇ ಇದಕ್ಕೆ ಕಾರಣ ಆಯ್ತಾ, ಸಿಬ್ಬಂದಿಗಳ ನಿಯೋಜನೆ ಮಾಡದೇ ಇದಕ್ಕೆ ಕಾರಣ ಆಯ್ತಾ, ಎಲ್ಲ ಆಂಗಲ್ ನಿಂದಲೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಪರ್ಮಿಷನ್ ಕೊಟ್ಟಿದ್ಯಾರು, ಇಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತು, ಬಿಸಿಸಿಐ ಏನ್ ಹೇಳಿತ್ತು, ಆಮೇಲೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮಂಡಳಿ ಇದೆಯಲ್ಲ ಅದು ಏನ್ ಹೇಳಿತ್ತು, ಅವರೆಲ್ಲ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರು, ಸರ್ಕಾರ ಏನು ಆದೇಶ ಹೊರಡಿಸಿತ್ತು, ಈ ಬಗ್ಗೆ ಕಾರ್ಯಕ್ರಮ ಮಾಡೋದರ ಬಗ್ಗೆ ಪೊಲೀಸ್ನವರು ದಯಾನಂದ್ ಸೇರಿದಂತೆ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಹೇಳಿದ್ರ, ಮಾಡೋಣ ಅಂತ ಹೇಳಿದ್ರ, ಏನ್ ನೋಟಿಸ್ ಕೊಟ್ಟಿದ್ರು, ಏನ್ ಮೆಮೊ ಹೊರಡಿಸಿದ್ರು, ಇವೆಲ್ಲದರ ಕುರಿತಾಗಿ ಸಾಕಷ್ಟಿದೆ. ಇದೇ ರೀತಿ ಪ್ರಶ್ನೆಗಳು ಸಾಕಷ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಅಧಿಕಾರಿಗಳನ್ನ ಕರೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಡೋದಾದ್ರೆ? ಖಂಡಿತ ದೀವಿತ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಕಾಲ್ತುಳಿತ ಪ್ರಕರಣ ಏನಾಗಿತ್ತು, ಇದರ ಸಂಬಂಧ ಹಲವು ವಿವಿಧ ರೀತಿಯಾದಂತಹ ತನಿಖಾ ತಂಡಗಳನ್ನ ನೇಮಿಸಿ ತನಿಖೆಯನ್ನ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಆರಂಭವಾಗಿತ್ತು. ಈ ಹಿನ್ನೆಲೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ನ್ಯಾಯಾಂಗ ತನಿಖೆ ಕೂಡ ಪ್ರಾರಂಭವಾಗಿತ್ತು. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿಗಳು ಹೇಳಿದ್ರು ಅವರು ಓಕೆ, ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಆಗಿದೆ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಅಧಿಕಾರಿಗಳನ್ನ ವಿಚಾರಣೆ ಅಂತೂ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಪ್ರಶ್ನೆಗಳನ್ನ ಮುಂದಿಟ್ಟಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ, ಏನಾಗಿತ್ತು ಅಂತ. ಬಹುಶಃ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಆರ್ಸಿಬಿ ಗೆದ್ದಂತ ಬಳಿಕ ಪರೇಡ್ನ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತು. ಈಗ ಕಾಲ್ತುಳಿತ ಕೇಸ್ನಲ್ಲಿ 3 ಐಪಿಎಸ್ ಅಧಿಕಾರಿಗಳಿಗೆ ಶಾಕ್ ಇದೆ. ನ್ಯಾಯಮೂರ್ತಿ ಡಿ ಕುನ್ಹಾ ನೇತೃತ್ವದಲ್ಲಿ ಐಪಿಎಸ್ ಅಧಿಕಾರಿಗಳ ವಿಚಾರಣೆ ಆಗ್ತಾ ಇದೆ. ಅಮಾನತಾದ 3 ಐಪಿಎಸ್ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದ ಬಿ ದಯಾನಂದ್, ಕೇಂದ್ರ ವಿಭಾಗ ಡಿಸಿಪಿ ಆಗಿದ್ದ ಎಚ್.ಟಿ. ಶೇಖರ್, ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ವಿಕಾಸ್ ಇವರನ್ನ ವಿಚಾರಣೆ ಮಾಡಲಾಗ್ತದೆ. ಅವತ್ತು ಯಾರೆಲ್ಲ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡ್ರಿ, ಯಾರೆಲ್ಲ ಎಲ್ಲಿದ್ರಿ, ಏನೆಲ್ಲ ನೋಡಿದ್ರಿ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು, ಎಷ್ಟು ಗೇಟ್ಗಳು ಓಪನ್ ಆಗಿತ್ತು, ಎಷ್ಟು ಗೇಟ್ಗಳು ಕ್ಲೋಸ್ ಆಗಿತ್ತು, ಎಷ್ಟು ಗಂಟೆಗೆ ಓಪನ್ ಆಯಿತು, ಎಷ್ಟು ಜನ ಸೇರಿದ್ರು, ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇತ್ತು, ಇಡೀ 21 ಗೇಟ್ ಅಲ್ಲಿ ಎಷ್ಟು ಗೇಟ್ಗಳು ಓಪನ್ ಆಗಿತ್ತು, 21 ಗೇಟ್ಗಳನ್ನು ಕೂಡ ಓಪನ್ ಮಾಡಿದ್ರ ಅಥವಾ ಅಲ್ಲಿ ಬಂದಿರುವಂತಹ ಆರೋಪದಂತೆ ಕೇವಲ 3 ಗೇಟ್ಗಳು ಮಾತ್ರ ಓಪನ್ ಆಗಿತ್ತಾ, ಫ್ರೀ ಟಿಕೆಟ್ ಘೋಷಣೆ ಮಾಡಿದ್ದೇ ಇದಕ್ಕೆ ಕಾರಣ ಆಯ್ತಾ, ಅಥವಾ ಪರೇಡ್ ಮಾಡದೇ ಇದಕ್ಕೆ ಕಾರಣ ಆಯ್ತಾ, ಸಿಬ್ಬಂದಿಗಳ ನಿಯೋಜನೆ ಮಾಡದೇ ಇದಕ್ಕೆ ಕಾರಣ ಆಯ್ತಾ, ಎಲ್ಲ ಆಂಗಲ್ ನಿಂದಲೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಪರ್ಮಿಷನ್ ಕೊಟ್ಟಿದ್ಯಾರು, ಇಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತು, ಬಿಸಿಸಿಐ ಏನ್ ಹೇಳಿತ್ತು, ಆಮೇಲೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮಂಡಳಿ ಇದೆಯಲ್ಲ ಅದು ಏನ್ ಹೇಳಿತ್ತು, ಅವರೆಲ್ಲ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರು, ಸರ್ಕಾರ ಏನು ಆದೇಶ ಹೊರಡಿಸಿತ್ತು, ಈ ಬಗ್ಗೆ ಕಾರ್ಯಕ್ರಮ ಮಾಡೋದರ ಬಗ್ಗೆ ಪೊಲೀಸ್ನವರು ದಯಾನಂದ್ ಸೇರಿದಂತೆ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಹೇಳಿದ್ರ, ಮಾಡೋಣ ಅಂತ ಹೇಳಿದ್ರ, ಏನ್ ನೋಟಿಸ್ ಕೊಟ್ಟಿದ್ರು, ಏನ್ ಮೆಮೊ ಹೊರಡಿಸಿದ್ರು, ಇವೆಲ್ಲದರ ಕುರಿತಾಗಿ ಸಾಕಷ್ಟಿದೆ. ಇದೇ ರೀತಿ ಪ್ರಶ್ನೆಗಳು ಸಾಕಷ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಅಧಿಕಾರಿಗಳನ್ನ ಕರೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಡೋದಾದ್ರೆ?
ಖಂಡಿತ ದೀವಿತ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಕಾಲ್ತುಳಿತ ಪ್ರಕರಣ ಏನಾಗಿತ್ತು ಇದರ ಸಂಬಂಧ ಹಲವು ವಿವಿಧ ರೀತಿಯಾದಂತಹ ತನಿಖಾ ತಂಡಗಳನ್ನ ನೇಮಿಸಿ ತನಿಖೆಯನ್ನ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಆರಂಭವಾಗಿತ್ತು. ಈ ಹಿನ್ನೆಲೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ನ್ಯಾಯಾಂಗ ತನಿಖೆ ಕೂಡ ಪ್ರಾರಂಭವಾಗಿತ್ತು. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ IPS ಅಧಿಕಾರಿಗಳ ಎದುರು ಅವರು ಓಕೆ, ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಆಗಿದೆ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಅಧಿಕಾರಿಗಳನ್ನ ವಿಚಾರಣೆ ಅಂತೂ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಪ್ರಶ್ನೆಗಳನ್ನ ಮುಂದಿಟ್ಟಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ, ಏನಾಗಿತ್ತು ಅಂತ. ಬಹುಶಃ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಅಶ್ವಥ್. RCB ಗೆದ್ದಂತ ಬಳಿಕ ಪರೇಡ್ನ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತು. ಈಗ ಕಾಲ್ತುಳಿತ ಕೇಸ್ನಲ್ಲಿ 3 IPS ಅಧಿಕಾರಿಗಳಿಗೆ ಶಾಕ್ ಇದೆ. ನ್ಯಾಯಮೂರ್ತಿ ಡಿ ಕುನ್ಹಾ ನೇತೃತ್ವದಲ್ಲಿ IPS ಅಧಿಕಾರಿಗಳ ವಿಚಾರಣೆ ಆಗ್ತಾ ಇದೆ. ಅಮಾನತಾದ 3 IPS ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದ ಬಿ ದಯಾನಂದ್, ಕೇಂದ್ರ ವಿಭಾಗ DCP ಆಗಿದ್ದ HT ಶೇಖರ್, ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ವಿಕಾಸ್ ಇವರನ್ನ ವಿಚಾರಣೆ ಮಾಡಲಾಗ್ತದೆ. ಅವತ್ತು ಯಾರೆಲ್ಲ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡ್ರಿ, ಯಾರೆಲ್ಲ ಎಲ್ಲಿದ್ರಿ, ಏನೆಲ್ಲ ನೋಡಿದ್ರಿ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು, ಎಷ್ಟು ಗೇಟ್ಗಳು ಓಪನ್ ಆಗಿತ್ತು, ಎಷ್ಟು ಗೇಟ್ಗಳು ಕ್ಲೋಸ್ ಆಗಿತ್ತು, ಎಷ್ಟು ಗಂಟೆಗೆ ಓಪನ್ ಆಯಿತು, ಎಷ್ಟು ಜನ ಸೇರಿದ್ರು, ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇತ್ತು, ಇಡೀ 21 ಗೇಟಲ್ಲಿ ಎಷ್ಟು ಗೇಟ್ಗಳು ಓಪನ್ ಆಗಿತ್ತು, 21 ಗೇಟ್ಗಳನ್ನು ಕೂಡ ಓಪನ್ ಮಾಡಿದ್ರ, ಅಥವಾ ಅಲ್ಲಿ ಬಂದಿರುವಂತಹ ಆರೋಪದಂತೆ ಕೇವಲ 3 ಗೇಟ್ಗಳು ಮಾತ್ರ ಓಪನ್ ಆಗಿತ್ತಾ, ಫ್ರೀ ಟಿಕೆಟ್ ಘೋಷಣೆ ಮಾಡಿದ್ದೆ ಇದಕ್ಕೆ ಕಾರಣ ಆಯ್ತಾ, ಅಥವಾ ಪರೇಡ್ ಮಾಡದೇ ಇದಕ್ಕೆ ಕಾರಣ ಆಯ್ತಾ, ಸಿಬ್ಬಂದಿಗಳ ನಿಯೋಜನೆ ಮಾಡದೇ ಇದಕ್ಕೆ ಕಾರಣ ಆಯ್ತಾ, ಎಲ್ಲ ಆಂಗಲ್ ನಿಂದಲೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಪರ್ಮಿಷನ್ ಕೊಟ್ಟಿದ್ಯಾರು, ಇಲ್ಲಿ RCB ಮ್ಯಾನೇಜ್ಮೆಂಟ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತು, BCCI ಏನ್ ಹೇಳಿತ್ತು, ಆಮೇಲೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮಂಡಳಿ ಇದೆಯಲ್ಲ ಅದು ಏನ್ ಹೇಳಿತ್ತು, ಅವರೆಲ್ಲ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರು, ಸರ್ಕಾರ ಏನು ಆದೇಶ ಹೊರಡಿಸಿತ್ತು, ಈ ಬಗ್ಗೆ ಕಾರ್ಯಕ್ರಮ ಮಾಡೋದರ ಬಗ್ಗೆ ಪೊಲೀಸ್ನವರು ದಯಾನಂದ್ ಸೇರಿದಂತೆ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಹೇಳಿದ್ರ, ಮಾಡೋಣ ಅಂತ ಹೇಳಿದ್ರ, ಏನ್ ನೋಟಿಸ್ ಕೊಟ್ಟಿದ್ರು, ಏನ್ ಮೆಮೊ ಹೊರಡಿಸಿದ್ರು, ಇವೆಲ್ಲದರ ಕುರಿತಾಗಿ ಸಾಕಷ್ಟಿದೆ. ಇದೇ ರೀತಿ ಪ್ರಶ್ನೆಗಳು ಸಾಕಷ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಅಧಿಕಾರಿಗಳನ್ನ ಕರೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಡೋದಾದ್ರೆ? ಖಂಡಿತ ದೀವಿತ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಕಾಲ್ತುಳಿತ ಪ್ರಕರಣ ಏನಾಗಿತ್ತು ಇದರ ಸಂಬಂಧ ಹಲವು ವಿವಿಧ ರೀತಿಯಾದಂತಹ ತನಿಖಾ ತಂಡಗಳನ್ನ ನೇಮಿಸಿ ತನಿಖೆಯನ್ನ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಆರಂಭವಾಗಿತ್ತು. ಈ ಹಿನ್ನೆಲೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ನ್ಯಾಯಾಂಗ ತನಿಖೆ ಕೂಡ ಪ್ರಾರಂಭವಾಗಿತ್ತು. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ IPS ಅಧಿಕಾರಿಗಳ ಎದುರು ಅವರು ಓಕೆ, ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಆಗಿದೆ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಅಧಿಕಾರಿಗಳನ್ನ ವಿಚಾರಣೆ ಅಂತೂ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಪ್ರಶ್ನೆಗಳನ್ನ ಮುಂದಿಟ್ಟಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ, ಏನಾಗಿತ್ತು ಅಂತ. ಬಹುಶಃ